ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಆಡಿಟಿಂಗ್ ಸಬ್ಜೆಕ್ಟು ಡಿಸ್ಕಷನ್ ಮಾಡಿದ್ವಿ. ಇವತ್ತು ನಾವು ಲಾ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಇನ್ಕಮ್ ಟ್ಯಾಕ್ಸ್ 1 ಅಂದರೆ 5th ಸೆಮಿಸ್ಟರ್ BCom ಜನರಲ್ A&F LSCM BDA TNT ಆ್ಯಂಡ್ IAS ಸ್ಟ್ರೀಮ್ನಲ್ಲಿರುವಂತಹ ಸ್ಟೂಡೆಂಟ್ಸ್ಗೆ ಇರುವಂತಹ ಒಂದು ಸಬ್ಜೆಕ್ಟ್ ಆಗಿರುವ ಇನ್ಕಮ್ ಟ್ಯಾಕ್ಸ್ 1 ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಆಸ್ ಪರ್ ದ ಸಿಲೆಬಸ್ ಆಫ್ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಯಲ್ಲಿ ಯಾರ್ಯಾರೆಲ್ಲ ಇದ್ದೀರಾ, ಸೊ ಅವ್ರಿಗೆಲ್ಲ ಇದು ಯೂಸ್ ಆಗುತ್ತೆ. ಆ್ಯಂಡ್ ಇವು ಬೇರೆಯವ್ರು ನೋಡಬಾರ್ದು ಅಂತಲ್ಲ, ನೋಡಬಹುದು, ಫಾರ್ ನಾಲೆಡ್ಜ್ ಸೇಕ್ ನೀವು ನೋಡ್ಬೋದು. ಇದು ಸ್ಪೆಷಲಿ ಮಾಡಿರುವಂಥದ್ದು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ಗೆ. ಸೊ ಲಾಸ್ಟ್ ಕ್ಲಾಸಲ್ಲಿ ಯಾರು ನಮ್ಮ ಆಡಿಟಿಂಗ್ ಸಬ್ಜೆಕ್ಟ್ ಡಿಸ್ಕಷನ್ ನೋಡಿಲ್ಲ, ಅವ್ರು ಒಂದ್ಸರಿ ಅದನ್ನು ನೋಡಿ. ನನ್ನ ವಿಡಿಯೋ ಲಿಸ್ಟಲ್ಲಿದೆ, ಪ್ರೀವಿಯಸ್ ವಿಡಿಯೋನೇ ಅದಾಗಿರೋದ್ರಿಂದ ಅದನ್ನು ಒಂದ್ಸರಿ ನೋಡಿ. ಈ ವಿಡಿಯೋದಲ್ಲಿ ಏನಂತ ಅಂದರೆ ಲಾ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಈ ಸಬ್ಜೆಕ್ಟ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಪ್ಪ ಅಂತ ಅಂದರೆ, ಫಸ್ಟು ನಿಮಗೆ ಸೆಕ್ಷನ್ A 2 ಮಾರ್ಕ್ಸು ಕ್ವಶನ್ಸ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಮೇಯ್ನು ಜಿ ಅಂದರೆ ಫಸ್ಟ್ ಮೇಯ್ನೇ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಬರೋದ್ರಿಂದ ನಿಮಗೆ ಒಟ್ಟು 7 ಕ್ವಶನ್ಸು ಇರುತ್ತೆ. ಓಕೆ, ಅದರಲ್ಲಿ ನೀವು ಯಾವುದಾದ್ರೂ 5 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ಯಾವ ಥರ ಕ್ವಶನ್ಸು ಯಾವ್ಯಾವ ಚಾಪ್ಟರಿಂದ ಬರುತ್ತೆ ಅಂತ ಅಂದರೆ, ಮಾಡ್ಯೂಲ್ 1 ಬೇಸಿಕ್ಸ್ ಆಫ್ ಇನ್ಕಮ್ ಟ್ಯಾಕ್ಸು, ಇದರಿಂದ 2 ಕ್ವಶನ್ ಬರುವಂಥ ಚಾನ್ಸಸ್ ಇದೆ. ಮತ್ತು ಅಸೆಸ್ಮೆಂಟ್ ಪ್ರೊಸೀಜರ್ ಆ್ಯಂಡ್ IT, ಇದರಿಂದ 1 ಕ್ವಶನ್ ಬರುವಂಥ ಚಾನ್ಸಸ್ ಇದೆ. ರೆಸಿಡೆನ್ಷಿಯಲ್ ಸ್ಟೇಟಸಿಂದ 1, ಇನ್ಕಮ್ ಫ್ರಮ್ ಸ್ಯಾಲ್ರಿಯಿಂದ 2 ಕ್ವಶನ್ನು, ಮತ್ತು ಲಾಸ್ಟ್ ಹೌಸ್ ಪ್ರಾಪರ್ಟಿಯಿಂದ 1 ಕ್ವಶನ್ನು. ಸೊ 2 ಮಾರ್ಕ್ಸ್ಗೆ ಬರುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ. ಇದು ಸೆಕ್ಷನ್ A ಬಗ್ಗೆ ಇದು ಇನ್ಫಾರ್ಮೇಷನ್ನು. ನೆಕ್ಸ್ಟು ಸೆಕ್ಷನ್ B 5 ಮಾರ್ಕ್ಸು. ಸೊ 5 ಮಾರ್ಕ್ಸ್ ಏನು ಅಂತ ಅಂದರೆ, ಒಟ್ಟು ನಿಮಗೆ 6 ಕ್ವಶನ್ ಇರುತ್ತೆ. ಅದರಲ್ಲಿ ನೀವು ಯಾವುದಾದ್ರೂ 4 ಕ್ವಶನನ್ನು ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಇದು ಪ್ರತಿಯೊಂದು ಕ್ವಶನ್ಗೂ ಕೂಡ 5 ಮಾರ್ಕ್ಸ್ ಇರುತ್ತೆ. ಸೊ ಯಾವುದು ಅಂತ ಅಂದರೆ, ಇದರಲ್ಲಿ ಫಸ್ಟು ಯಾವುದು ಸೆಕ್ಷನ್ B ನಲ್ಲಿರುವಂತಹ ಫಸ್ಟ್ ಕ್ವಶನ್ ಯಾವುದಿದೆ, ಇದು ಬಂದು ರಿಲೇಟೆಡ್ ಟು ಒನ್ ಥಿಯರಿ ಕ್ವಶನ್ ಇರುತ್ತೆ. ಥಿಯರಿ ಕ್ವಶನ್ ಯಾವ ಥರ ಕೇಳ್ಬೋದು ಅಂತ ಅಂದರೆ, ಸ್ಟೇಟ್ ಅಗ್ರಿಕಲ್ಚರಲ್ ಆರ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ಮು, ಎಕ್ಸಾಮ್ಟೆಡ್ ಇನ್ಕಮ್ಮು ಮತ್ತು ಕ್ಯಾನನ್ಸ್ ಆಫ್ ಟ್ಯಾಕ್ಸೇಷನು ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು ನೀವು ಇದ್ರ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಓದಬೇಕಾದ್ರೆ. ನೆಕ್ಸ್ಟು ಥರ್ಡ್ ಕ್ವಶನ್ನು ಸೆಕೆಂಡ್ ಮಾಡ್ಯೂಲಿಂದ ಒಂದು ಥಿಯರಿ ಕ್ವಶನ್ ಆಗಿರುತ್ತೆ. ಅದು ಯಾವುದು ಅಂದರೆ ಟೈಪ್ಸ್ ಆಫ್ ಅಸೆಸ್ಮೆಂಟು, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸು, ಅಥಾರಿಟೀಸು. ಸೊ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ಬರಬಹುದು. ಇದು ಎಕ್ಸ್ಪೆಕ್ಟೆಡ್ ಕ್ವಶನ್ಸು ನಾನು ಹೇಳ್ತಾ ಇರೋದು. ಓಕೆ, ಸೊ ಅದಾದಮೇಲೆ ಥರ್ಡ್ ಕ್ವಶನ್ ಆದಮೇಲೆ ಫೋರ್ತ್ ಕ್ವಶನ್ನು, ಇಟ್ ಮೇ ಕಮ್ ಫ್ರಮ್ ಮಾಡ್ಯೂಲ್ 3 ಒನ್ ಪ್ರಾಬ್ಲಮ್ ಆನ್ ಫೈಂಡಿಂಗ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ಸು. ನಿಮಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ಸು ಪ್ರಾಬ್ಲಮ್ಸ್ ಇದೆ ಅಲ್ವಾ? ಸೊ ಯಾವ ಅಂದರೆ ವಿತ್ ಟೂ ಮೇನ್ ಕಂಡೀಷನ್ಸ್ ಮತ್ತು ಅಡಿಷ್ನಲ್ ಕಂಡೀಷನ್ಸ್ ಅಂತ ಅಂದ್ಬಿಟ್ಟು ಅದರ ಕ್ಯಾಲ್ಕುಲೇಷನ್ಸ್ ಮೇಲೆ ನಿಮಗೆ ಪ್ರಾಬ್ಲಮ್ ಬರ್ಬೋದು. ದಟ್ ಈಸ್ ಫಾರ್ 5 ಮಾರ್ಕ್ಸ್. ನೆಕ್ಸ್ಟು ಇನ್ನೊಂದು ಕ್ವಶನ್ನು ನಿಮಗೆ ಮಾಡ್ಯೂಲ್ ನಂಬರ್ 4, ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿಯಿಂದ ಪ್ರಾಬ್ಲಮ್ ಆನ್ ಗ್ರ್ಯಾಚುಟಿ, ಲೀವ್ ಎನ್ಕ್ಯಾಶ್ಮೆಂಟು ಅಥವಾ ಕಮ್ಯೂಟೇಷನ್ ಆಫ್ ಪೆನ್ಷನ್ನು. ಸೊ ಈ ಥರ ಚಿಕ್ಕ ಕಾನ್ಸೆಪ್ಟ್ಸ್ ಏನಿದೆ ಅದರಿಂದ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಬರಬಹುದು. ಅದಾದಮೇಲೆ ನಿಮಗೆ ಇನ್ನೊಂದು ಕ್ವಶನ್ ಏನಿದೆ, ಅದು ಮಾಡ್ಯೂಲ್ ನಂಬರ್ 5ಇಂದ ನೆಟ್ ಆನ್ಯುಯಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಅಲ್ಲಿಗೆ ಓವರ್ ಆಲ್ ನಿಮಗೆ 2 ಥಿಯರಿ ಕ್ವಶನ್ನು, 3 ಪ್ರಾಕ್ಟಿಕಲ್ ಕ್ವಶನ್ ಆಗುತ್ತೆ ಸೆಕ್ಷನ್ B ಇಂದ. ಇದಾದ ಮೇಲೆ ಸೆಕ್ಷನ್ C 12 ಮಾರ್ಕ್ಸ್ ಕ್ವಶನ್ಸು. ಸೊ ಇದರಲ್ಲಿ ನಿಮಗೆ 3 ಕ್ವಶನ್ಸ್ ಕೊಡ್ತಾರೆ, ಅದರಲ್ಲಿ ನೀವು 2ಕ್ಕೆ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಇದೇನಪ್ಪ ಅಂತ ಅಂದರೆ, ಒನ್ ಪ್ರಾಬ್ಲಮ್ ಅಂದರೆ 3 ಕ್ವಶನಲ್ಲಿ ಒಂದು ಕ್ವಶನ್ ಬಂದು, ಸೊ ಮಾಡ್ಯೂಲ್ ನಂಬರ್ 3, ಸೊ ಒನ್ ಪ್ರಾಬ್ಲಮ್ ಆನ್ ಫೈಂಡಿಂಗ್ ಔಟ್ ಗ್ರಾಸ್ ಟೋಟಲ್ ಇನ್ಕಮ್ ಬೇಸ್ಡ್ ಆನ್ ದ ಡಿಫರೆಂಟ್ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಬೇಸ್ ಮಾಡಿಕೊಂಡು ಗ್ರಾಸ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಒಂದು ಪ್ರಾಬ್ಲಮ್ ಇದೆ ಅಲ್ವಾ? ಸೊ ನಿಮಗೆ ಅದರಿಂದ ಒಂದು ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇದೆ. ಅದಾದ ಮೇಲೆ ನಿಮಗೆ ಮಾಡ್ಯೂಲ್ ನಂಬರ್ 4
one problem on finding out taxable salary, that is old regime. ಅಂದರೆ ನ್ಯೂ ರೆಜಿಮ್ ಅಂತ ಅಂದರೆ ನಿಮಗೆ ಏನು ಅಂಥ ಅಡ್ಜಸ್ಟ್ಮೆಂಟ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡೋ ಚಾನ್ಸಸ್ ಇದೆ ಅಂತ ಅಂದರೆ ಅವರು ಓಲ್ಡ್ ರೆಜಿಮ್ ಮೇಲೇ ಪ್ರಾಬ್ಲಮ್ಸ್ ಕೇಳೋವಂಥ ಚಾನ್ಸಸ್ ತುಂಬ ಇರೋದ್ರಿಂದ, ಸೊ ಓಲ್ಡ್ ರೆಜಿಮ್ ಮೇಲೆ 12 ಮಾರ್ಕ್ಸ್ ಪ್ರಾಬ್ಲಮ್ಮು ಒಂದು ಬರಬಹುದು. ಅದಾದಮೇಲೆ ಇನ್ನೊಂದು ಮೂರನೇ ಕ್ವಶನ್ ಏನಿದೆ ಅದನ್ನು ಮಾಡ್ಯೂಲ್ ನಂಬರ್ 5, ಒನ್ ಪ್ರಾಬ್ಲಮ್ ಆನ್ ಹೌಸ್ ಪ್ರಾಪರ್ಟಿ ಓಲ್ಡ್ ರೆಜಿಮ್, ಮಿಕ್ಸ್ಚರ್ ಆಫ್ ಲೆಟ್ಔಟ್ ಆ್ಯಂಡ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಮಿಕ್ಸ್ಚರ್ ಅಂದರೆ ಇವಾಗ ಕೆಲವು ಬೇಸಿಕ್ ವರ್ಷನ್ ಆಫ್ ಪ್ರಾಬ್ಲಮಲ್ಲಿ ಬರೀ ಲೆಟ್ಔಟ್ ಇದೆ, ಮತ್ತು ಕೆಲವು ಇದರಲ್ಲಿ ಲೆಟ್ಔಟು ಮತ್ತು ಸೆಲ್ಫ್ ಆಕ್ಯುಪೈಡು ಒಂದೇ ಪ್ರಾಬ್ಲಮಲ್ಲೇ ಮಾಡಿಸಿರ್ತಾರೆ ನನಗೆ ಗೊತ್ತಿದ್ದಂಗೆ ನಿಮ್ಮ ಟೀಚರ್ಸು. ಸೊ ಅದರ ಬೇಸಿಸ್ ಮೇಲೆ ನಿಮಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಇದಿಷ್ಟು ಕೂಡ ನಿಮಗೆ ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ. ಬೇಕಾದ್ರೆ ನೀವು ಇದನ್ನು ಸ್ಕ್ರೀನ್ಶಾಟ್ ತೆಕ್ಕೋಬೋದು. ಇದಾದ ಮೇಲೆ ಸೆಕ್ಷನ್ ಡಿ ಸ್ಕಿಲ್ ಡೆವಲಪ್ಮೆಂಟ್ ಟಾಪಿಕ್ಸ್ ಬರುತ್ತೆ. ಇದೇನು ಅಂತ ಅಂದರೆ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ, ಅವರು ಎಲ್ಲಿಂದನೇ ಕ್ವಶನ್ಸ್ ತೆಗೆದ್ರು ಇದಿಷ್ಟು ಕ್ವಶನ್ಸನ್ನ ಬಿಟ್ಟು ಅವ್ರು ಬೇರೆ ಏನೂ ತೆಗಿಯೋಕ್ಕಾಗೋದಿಲ್ಲ. ಸೊ ನೀವು ಇಷ್ಟು ಕ್ವಶನ್ಸನ್ನ ನೋಡಿಕೊಂಡ್ರೆ ಸಾಕು, ನಿಮಗೆ 6 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಇದ್ದಂಗೆ. ಸೊ ಏನು ಅಂತ ಅಂದರೆ ಪ್ರಿಪೇರ್ ಸ್ಲ್ಯಾಬ್ ರೇಟ್ಸ್ ಚಾರ್ಟ್ ಫಾರ್ ಡಿಫ್ರೆಂಟ್ ಇಂಡಿವಿಜುವಲ್ ಅಸೆಸಸ್ ಓಲ್ಡ್ ರೆಜಿಮು, ಲಿಸ್ಟ್ ಔಟ್ ಎನಿ 6 ಇನ್ಕಮ್ಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಅಂದರೆ ಎಕ್ಸಮ್ಷನ್ಸು ಯಾವ್ದ್ಯಾವ್ದಿದೆ ಅಂತ ಅಂದ್ಬಿಟ್ಟು 6ನ್ನ ಕೇಳಿದ್ದಾನೆ. ಯಾಕೆಂದರೆ ಒಂದೊಂದು ನೀವು ಬರಿತಾ ಹೋದಂಗೆಲ್ಲ ನಿಮಗೆ ಒಂದೊಂದು ಮಾರ್ಕ್ಸು ಆ್ಯಡ್ ಆಗ್ತಾ ಹೋಗುತ್ತೆ. 6ಕ್ಕೆ 6 ಮಾರ್ಕ್ಸು. ನೆಕ್ಸ್ಟು ಡ್ರಾ ಆ್ಯನ್ ಆರ್ಗನೈಸೇಷನ್ ಚಾರ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸು, ಮತ್ತು ಪ್ರಿಪೇರ್ ದ ಚಾರ್ಟ್ ಆಫ್ ಪರ್ಕ್ವಿಸಿಟ್ಸ್ ರಿಸೀವ್ಡ್ ಬೈ ಆನ್ ಎಂಪ್ಲಾಯಿ ಇನ್ ಎನ್ ಆರ್ಗನೈಸೇಷನ್. ಪರ್ಕ್ಸ್ ಅಂದರೆ ನಿಮಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ಬರುತ್ತಲ್ಲ ಪರ್ಕ್ವಿಸಿಟ್ಸ್ ಅದು. ನೆಕ್ಸ್ಟು ಪ್ರಿಪೇರ್ ದ ಚಾರ್ಟ್ ಆಫ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಅಂಡರ್ ಹೌಸ್ ಪ್ರಾಪರ್ಟಿ. ಸೊ ಈ ಕ್ವಶನ್ ಏನಾರ ಕೇಳ್ದ ಅಂತ ಅಂದರೆ, ಲಾಸ್ಟ್ ಕ್ವಶನ್ ಏನಾದರೂ ಕೇಳಿದ್ರು ಅಂದರೆ ನೀವು ಇಲ್ಲಿ ಏನು ಸೆಲ್ಫ್ ಆಕ್ಯುಪೈಡು ಮತ್ತು ಲೆಟ್ಔಟ್ ಇಲ್ಲಿ ಮಾಡಿರ್ತೀರ ಅಲ್ವಾ, ಇದೇ ಕ್ವಶನ್ಗೆ ಆನ್ಸರ್ನ ಇನ್ನೊಂದು ಸರಿ ಬರೆದಿಕ್ಕಿದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಇದಿಷ್ಟೇ ಕ್ವಶನು, 5 ಕ್ವಶನ್ನ ನೀವು ನೋಡ್ಕೊಂಡ್ರಿ ಅಂದರೆ 6 ಮಾರ್ಕ್ಸು ನಿಮ್ಮ ಪಾಕೆಟಲ್ಲಿ ಇದ್ದಂಗೆ ಲೆಕ್ಕ. ಸೊ ನಿಮಗೆ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಬ್ಲೂ ಪ್ರಿಂಟನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಸೊ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕ್ವಶನ್ನು ಅಂತ ಅಂದ್ಬಿಟ್ಟು. ಸೊ ಇದು ಟೈಟಲ್ ಆಫ್ ದ ಮಾಡ್ಯೂಲು ಆ್ಯಂಡ್ ನಂಬರ್ ಆಫ್ ಕ್ವಶನ್ಸ್ ಫಾರ್ ಈಚ್ ಸೆಕ್ಷನ್ನು, ಮಾರ್ಕ್ಸು ಮತ್ತು ಟೋಟಲ್ ಮಾರ್ಕ್ಸು. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸಿಂದ ನಿಮಗೆ 2 ಕ್ವಶನ್ ಬರುತ್ತೆ. ಒಂದು ಸೆಕ್ಷನ್ ಎಗೆ, ಒಂದು ಸೆಕ್ಷನ್ ಬಿಗೆ. ಸೊ ಟೋಟಲ್ ಮಾರ್ಕ್ಸ್ ಬಂದು 4, 5 ಮತ್ತು ಟೋಟಲ್ ಮಾರ್ಕ್ಸು 9 ಇದು. ಅದಾದಮೇಲೆ ಅಸೆಸ್ಮೆಂಟ್ ಪ್ರೊಸೀಜರ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸು. ಸೊ ಇದರಿಂದ 2 ಕ್ವಶನ್ಸ್ ಬರುತ್ತೆ. ಸೆಕ್ಷನ್ ಎಗೆ ಒಂದು, ಸೆಕ್ಷನ್ ಬಿಗೆ ಒಂದು. ಸೆಕ್ಷನ್ ಎ ಇಂದ 2, ಸೆಕ್ಷನ್ ಬಿ ಇಂದ 5, ಒಟ್ಟು 7 ಮಾರ್ಕ್ಸು. ರೆಸಿಡೆನ್ಷಿಯಲ್ ಸ್ಟೇಟಸ್ಸು ಇದರಿಂದ ಒಟ್ಟು 3 ಕ್ವಶನ್ ಬರೋಂಥ ಚಾನ್ಸಸ್ ಇದೆ. ಟು ಸೆಕ್ಷನ್ ಎ, ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿ. ಟೋಟಲ್ ಮಾರ್ಕ್ಸ್ ಬಂದು 19. ಇದೇನು ಇಲ್ಲಿ ಟಿ ಮತ್ತು ಪಿ ಅಂತ ಇದೆಯಲ್ವಾ. ಸೊ ಟಿ ಅಂದರೆ ಥಿಯರಿ ಆ್ಯಂಡ್ ಪಿ ಅಂದರೆ ಪ್ರಾಕ್ಟಿಕಲ್. ಸೊ ಇಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ 2 ಥಿಯರಿ, ಸೆಕೆಂಡ್ ಚಾಪ್ಟ್ರಲ್ಲಿ 2 ಥಿಯರಿ, ಥರ್ಡ್ ಚಾಪ್ಟ್ರಲ್ಲಿ 1 ಥಿಯರಿ 2 ಪ್ರಾಕ್ಟಿಕಲ್ಲು. ಅಂದರೆ ಪ್ರಾಕ್ಟಿಕಲ್ ಅಂದರೆ ಪ್ರಾಬ್ಲಮ್ಸು. ಓಕೆನಾ. ಅದಾದಮೇಲೆ 4th ಚಾಪ್ಟರಿಂದ ಇನ್ಕಮ್ ಫ್ರಮ್ ಸ್ಯಾಲ್ರಿ. ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ 1 ಥಿಯರಿ 2 ಪ್ರಾಕ್ಟಿಕಲ್ ಇದೆ. ಸೊ ಏನು ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಬರುತ್ತೆ ಅಂತ ಅಂದರೆ ನಿಮಗೆ 2 ಕ್ವಶನ್ಸ್ ಬರೋಂಥ ಚಾನ್ಸಸ್ಸು ಜಾಸ್ತಿ 2 ಮಾರ್ಕ್ಸ್ಗೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ 21 ಮಾರ್ಕ್ಸು ಒಂದೇ ಒಂದು ಚಾಪ್ಟರ್ ನಿಮಗೆ ಕ್ಯಾರಿ ಮಾಡುತ್ತೆ. ಸೊ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಇರೋದು 21. ಸೊ ನೀವು 21 ಮಾರ್ಕ್ಸನ್ನು ಒಂದು ಚಾಪ್ಟರ್ ಕರೆಕ್ಟಾಗಿ ಓದ್ಕೊಂಡ್ರು ಕೂಡ ಆರಾಮ್ಸೆ ನೀವು ಸ್ಕೋರ್ ಮಾಡ್ಕೋಬಹುದು. ಇದಾದಮೇಲೆ ಲಾಸ್ಟ್ ಚಾಪ್ಟರು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇದರಲ್ಲಿ ಏನು ಅಂತ ಅಂದರೆ ನಿಮಗೆ 3 ಕ್ವಶನ್ಸು ಅಂದರೆ ಸೆಕ್ಷನ್ ಎ, ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿ ಇಂದ 3 ಕ್ವಶನ್ಸ್ ಬರುತ್ತೆ. ಸೊ 2 + 5 + 12 19 ಟೋಟಲ್ ಮಾರ್ಕ್ಸು. ಸೊ ನೀವು ಓವರ್ ಆಲ್ ವೇಟೇಜ್ ನೋಡ್ಕೊಂಡ್ರಿ ಅಂತ ಅಂದರೆ ನಿಮ್ಮ 3rd ಚಾಪ್ಟರು, 4th ಚಾಪ್ಟರು ಮತ್ತು 5th ಚಾಪ್ಟರು. ಸೊ ಇದಿಷ್ಟನ್ನು ಕರೆಕ್ಟಾಗಿ ಓದ್ಕೊಂಡ್ರಿ ಅಂದರೆ ನೀವು ಆರಾಮಾಗಿ ನೀವು ಪಾಸಿಂಗಿಂತ ಜಾಸ್ತಿನೇ ತೊಗೋಬೋದು. ಸೊ 19 + 21 + 19. ಸೊ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು. ಸೊ 9, 10, 19ಕ್ಕೆ 9 ದಶಕ 1, 2, 3, 4, 5. ಸೊ 59 ಮಾರ್ಕ್ಸು ಬರೀ 3 ಚಾಪ್ಟ್ರಿಂದ ಬರುತ್ತೆ. ಅದ್ರ ಜೊತೆಗೆ ನಾನು ಕೊಟ್ಟಿದ್ದೀನಲ್ಲ ಇಲ್ಲಿ ಸೆಕ್ಷನ್ ಡಿ ಇದು. ಸೊ ಈ ಸೆಕ್ಷನ್ ಡಿ 5 ಕ್ವಶನ್ಸನ್ನು ನೋಡಿಕೊಂಡ್ರೆ 59
59 ಪ್ಲಸ್ 6 12. ಸೊ ಇಷ್ಟು ಮಾರ್ಕ್ಸು ಇಲ್ಲೇ ನಿಮಗೆ ಕವರ್ ಆಗೋಗ್ಬಿಡುತ್ತೆ. ಸೊ ಇದು ಓವರ್ ಆಲ್ ಕಾನ್ಸೆಪ್ಟ್ ಇರೋದು ನಿಮಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ. ಸೊ ಐ ಹೋಪ್ ಯು ಏನು ನಿಮಗೆ ಈ ವಿಡಿಯೋ ಅನ್ನೋದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಏನಾದರೂ ಇತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ತಿಳಿಸಿ. ಯಾರ್ಯಾರು ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರಾ, ಸೊ ಅವರೆಲ್ಲರೂ ಕೂಡ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಯಾರ್ಯಾರು ಬೇಕಂತ ಅನ್ನೋದಿದ್ದಾರೆ, ಸೊ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ. ಅವರೆಲ್ಲರಿಗೂ ಕೂಡ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಲಿ. ಮತ್ತು ಎಲ್ರಿಗೂ ಕೂಡ ಎಕ್ಸಾಮ್ ಪರ್ಪಸ್ಗೋಸ್ಕರ ಆಲ್ ದ ಬೆಸ್ಟು. ಹತ್ತಿರದಲ್ಲೇ ಎಕ್ಸಾಮ್ಸ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಔಟ್ ಆಫ್ ಔಟ್ ಸ್ಕೋರ್ ಮಾಡಿ, ಇದು ನನ್ನ ಆಶಯ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.